ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವತು. ಈ ದಿನ ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರ ಆಶೀರ್ವಾದಗಳೊಂದಿಗೆ 22ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಂಡಿದ್ದು 21ನೇ ಸುತ್ತಿನ ವಿಡಿಯೋ ಚಿತ್ರೀಕರಣವನ್ನು ಮಾಡಲಾಗುತ್ತಿದೆ. ಈ ದಿನ ಅಮ್ಮನವರ ಆಶೀರ್ವಾದ. ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಎದ್ದು ದೇಹ ಮತ್ತು ಮನಸ್ಸನ್ನು ಸಾಧ್ಯವಾದಷ್ಟು ಶುಚಿಯಾಗಿರುವಂತೆ ಧ್ಯಾನಾಸಕ್ತನಾಗಿ ಈ ದಿನ ಮಹಾ ಹುಣ್ಣಿಮೆಯ ದಿನದಂದು ಪಾದಯಾತ್ರೆಯನ್ನು ಕೈಗೊಳ್ಳುತ್ತಾ ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬರುವ ಪ್ರತಿ ಭಕ್ತಾದಿಗಳಿಗೂ ಹಾಗೂ ಶ್ರೀ ಪಿಪಿಡಿ ಕ್ಷೇತ್ರವನ್ನು ಸದಾಕಾಲ ಸ್ಮರಿಸುತ್ತಾ ಧ್ಯಾನಿಸುತ್ತಿರುವ ಪ್ರತಿಯೊಬ್ಬರಿಗೂ ಸಹ ಅಮ್ಮನವರು ಸಕಲವನ್ನು ಕರುಣಿಸಲಿ ಹಾಗೂ ಆರೋಗ್ಯ ಭಾಗ್ಯವನ್ನು ದಯಪಾಲಿಸಲಿ ಎಂದು ಬೇಡಿಕೊಳ್ಳುತ್ತಾ ಶ್ರೀ ಪಿರಿಯಾಪಟ್ಟಣದ ನಮ್ಮ ನೂತನ ದೇವಸ್ಥಾನ ಉದ್ಘಾಟನಾ ಪೂಜಾ ಸಮಯದ ನಂತರ ವಿಶಾಲವಾದ ಜಾಗವನ್ನು ಪ್ರತ್ಯೇಕವಾಗಿ ವಿಭಾಗಗಳಾಗಿ ಮಾಡಬೇಕೆಂದು ತೀರ್ಮಾನಿಸಿ ಸುಮಾರು 500 ಹಾಲೋ ಬ್ಲಾಕ್ ಇಟ್ಟಿಗೆಗಳನ್ನು ಒಡೆಸಿ ಈ ಸ್ಥಳದಲ್ಲಿ ದೇವಸ್ಥಾನದ ಬಲ, ಎಡ ಮತ್ತು ಹಿಂಭಾಗದಲ್ಲಿ ನೆಡಲಾಗಿದ್ದ ಪ್ರತಿ ಗಿಡಗಳಿಗೂ 6x6 ಸುತ್ತಳತೆಯ ನೀರು ಮತ್ತು ಗೊಬ್ಬರವನ್ನು ಹಾಕಲು ಈ ರೀತಿ ಹಾಲೋ ಬ್ಲಾಕ್ ಇಟ್ಟಿಗೆಗಳಿಂದ ಕಟ್ಟಡವನ್ನು ನಿರ್ಮಿಸಲಾಗಿರುತ್ತದೆ. ಹಾಗೆಯೇ ಈ ಪ್ರತಿ ಗಿಡಗಳಿಗೂ ಸಹ ಹಾಲೋ ಬ್ಲಾಕ್ ಸಿಮೆಂಟ್ ಸ್ಯಾಂಡನ್ನು ಬಳಸಿ ಪ್ರತಿ ಗಿಡ ಮರಗಳ ಪೋಷಣೆಯ ದೃಷ್ಟಿಯಿಂದ ಈ ರೀತಿ ಕಟ್ಟೆಗಳನ್ನು ಕಟ್ಟಲಾಗಿರುತ್ತದೆ. ತದನಂತರ ಶ್ರೀ ಪಿರಿಯಾಪಟ್ಟಣದ ನಮ್ಮ ನೂತನ ದೇವಸ್ಥಾನಕ್ಕೆ ಎಡ ಮತ್ತು ಬಲಭಾಗಕ್ಕಾದಂತೆ ಈ ಕಟ್ಟೆಗಳನ್ನು ಹಾಗೂ ದೇವಸ್ಥಾನದ ಮುಂಭಾಗದಲ್ಲಿ ಕಲ್ಲು ಹಾಸಲು ಈ ಸ್ಥಳದಲ್ಲಿ ನಾನು ಮತ್ತು ಕೀರ್ತಿ ಪ್ರಸಾದ್ ರವರು ನಾವೇ ಸ್ವತಃ ಹಾಲೋ ಬ್ಲಾಕ್ ಕಲ್ಲುಗಳನ್ನು ಇಟ್ಟು ಮಾರ್ಕ್ ಮಾಡುತ್ತಿರುವಾಗ ಬೆಳಗ್ಗೆ ಸುಮಾರು 11ರಿಂದ 11:30 ಗಂಟೆ ಆಗಿತ್ತು. ಆ ಸಮಯದಲ್ಲಿ ಕೀರ್ತಿ ಪ್ರಸಾದ್ ರವರ ತಾಯಿ ದೇವಸ್ಥಾನಕ್ಕೆಂದು ಬಂದು ಈ ಬೆಳಗ್ಗಿನ ಬಿಸಿಲಿನಲ್ಲಿ ಏನು ಮಾಡುತ್ತಿದ್ದೀರಿ ಎಂದು ಕೇಳಿದರು. ಆಗ ಅಕ್ಕ, ಇಲ್ಲಿ ವಿಶಾಲವಾದ ಜಾಗವಿದೆ, ಈ ಜಾಗದ ಮೇಲೆ ಈ ದಾನಿಗಳು ಮತ್ತು ಭಕ್ತಾದಿಗಳು ಹಾಗೂ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಕೆಟ್ಟ ದೃಷ್ಟಿ ಬಿಡಬಾರದು ಎಂದು ಹಾಗೂ ಸಾರ್ವಜನಿಕರ ಭವಿಷ್ಯದ ಪೂಜಾ ಕಾರ್ಯಕ್ರಮಗಳ ಸೇವೆಗಾಗಿ ವಿಶಾಲವಾದ ಕಲ್ಲು ಹಾಸಲು ಈ ರೀತಿ ಪ್ರತ್ಯೇಕವಾಗಿ ಹಾಲೋ ಬ್ಲಾಕ್ ಇಟ್ಟಿಗೆಗಳಿಂದ ವಿಭಾಗಗಳಾಗಿ ವಿಂಗಡಿಸುತ್ತಿದ್ದೇವೆ ಎಂದು ತಿಳಿಸಿದಾಗ ಆಗ ನಮ್ಮ ಶ್ವೇತಕ್ಕನವರು ಹೇಳುತ್ತಾರೆ, ನೋಡು ಸತೀಶ್ ಮತ್ತು ಕೀರ್ತಿ ಪ್ರಸಾದ್, ಆಸೆ ಇರಬೇಕು, ಅದು ಹೆಚ್ಚಾಗಬಾರದು. ಶ್ರೀ ಪಿರಿಯಾಪಟ್ಟಣದ ಮೂಲ ನೂತನ ದೇವಸ್ಥಾನದ ಆವರಣದಲ್ಲಿ ವಿಶಾಲವಾದ ಜಾಗದಲ್ಲಿ ಕಲ್ಲನ್ನು ಹಾಸಲು
ಈ ಊರಿನಲ್ಲಿ ನಿಮಗೆ ಯಾರು ಹಣ ಕೊಡುತ್ತಾರೆ? ನೀವೆಲ್ಲೋ ದಡ್ಡರಿರಬಹುದು. ಇಷ್ಟೊಂದು ಕಲ್ಲು ಹಾಸಲು ಯಾರು ನಿಮಗೆ ಹಣ ಕೊಡುತ್ತಾರೆ? ಹಾಗೂ ಇಷ್ಟೊಂದು ಜಾಗವನ್ನು ಶ್ರೀ ಆರ್ ಪ್ರಭಾಕರ್ ದೇವರವರು ಬಿಟ್ಟಿರುತ್ತಾರೆ. ನೀವು ಇಲ್ಲಿ ಕಲ್ಲನ್ನು ಹಾಸಿ ಇನ್ನು ಆ ಭಾಗದಲ್ಲಿ ಕಲ್ಯಾಣಿ ಬರುತ್ತದೆ ಎಂದು ತಿಳಿಸಿರುತ್ತೀರಿ. ಸುಮಾರು ಇಲ್ಲಿಂದ 5 ರಿಂದ 6 ಸೈಟುಗಳಾಗುತ್ತವೆ. ಈಗ ಪ್ರತಿ ಸೈಟು ಸುಮಾರು 15 ಲಕ್ಷ ರೂಗಳಿರುತ್ತವೆ. ಸುಮಾರು 65 ರಿಂದ 70 ಲಕ್ಷ ಆಗುವಷ್ಟು ಸೈಟುಗಳ ಸ್ಥಳವನ್ನು ನಿಮಗೆ ಪ್ರಭಾಕರ್ ರೆಡ್ಡಿ ಬಿಟ್ಟುಕೊಡುತ್ತಾರಾ ಎಂದು ನೀವೆಲ್ಲ ಹುಚ್ಚರಿರಬಹುದು. ಈ ಬಿಸಿಲಿನಲ್ಲಿ ಏಕೆ ಕೆಲಸ ಮಾಡುತ್ತಿದ್ದೀರಿ? ಮನೆಗೆ ಹೋಗಿ ಎಂದು ತಿಳಿಸಿದರು. ಆ ಸಮಯದಲ್ಲಿ ಅವರ ಮಾತುಗಳು ನಮಗೆ ಜ್ಞಾನೋದಯ ಮತ್ತು ಎಚ್ಚರಿಕೆಯ ಸಂದೇಶವೆಂದು ಭಾವಿಸಿ ಅಮ್ಮನವರನ್ನು ಸ್ಮರಿಸುತ್ತಾ ಶ್ರೀ ಪಿರಿಯಾಪಟ್ಟಣ ನಮ್ಮ ನೂತನ ದೇವಸ್ಥಾನದ ಆವರಣದಲ್ಲಿ ಈ ಭಾಗದಲ್ಲಿ ಅಮ್ಮನವರ ಆಶೀರ್ವಾದಗಳೊಂದಿಗೆ ಭವಿಷ್ಯದಲ್ಲಿ ಕಲ್ಲು ಹಾಸನ್ನು ಹಾಕಬೇಕು. ಇದು ನಮ್ಮ ಆದೇಶ ಮತ್ತು ಆಜ್ಞೆಯಲ್ಲ, ಅಮ್ಮನವರ ಸಂಕಲ್ಪ ಎಂದು ಭಾವಿಸಿ ಆ ದಿನ ನಾವು ಪ್ರಸ್ತುತ ಈಗ ಕಲ್ಲು ಹಾಸನ್ನು ಹಾಸಿರುವುದನ್ನು ತಾವು ನೋಡಬಹುದಾಗಿರುತ್ತದೆ. ಆ ದಿನ ನಾವು ಸುಮಾರು 50,000 ರೂಗಳನ್ನು ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಕುಟುಂಬದವರಿಂದ ವಿನಿಯೋಗಿಸಿ ದೇವಸ್ಥಾನದ ಸುತ್ತಲೂ ಇರುವ ಗಿಡಮರಗಳಿಗೆ ಹಾಲೋ ಬ್ಲಾಕ್ ಇಟ್ಟಿಗೆಗಳಿಂದ ಸುಮಾರು 6 × 6 ಅಡಿ ವಿಸ್ತೀರ್ಣದ ನೀರು ಮತ್ತು ಗೊಬ್ಬರವನ್ನು ಹಾಕಲು ಕಟ್ಟೆಗಳನ್ನು ಕಟ್ಟಿ ದೇವಸ್ಥಾನದ ಮುಂಭಾಗದಲ್ಲೂ ಸಹ ಎಡ ಮತ್ತು ಬಲಭಾಗಕ್ಕಾದಂತೆ ಹಾಲೋ ಬ್ಲಾಕ್ ಇಟ್ಟಿಗೆಗಳಿಂದ ವಿಭಾಗಗಳನ್ನಾಗಿ ಮಾಡಿರುತ್ತೇವೆ. ಅಮ್ಮನವರು ಇಚ್ಛೆಯಂತೆ ಭವಿಷ್ಯದ ಕಲ್ಲು ಹಾಸಿನ ಕೆಲಸವು ನಡೆಯಲಿದೆ ಎಂದು ಅಮ್ಮನವರನ್ನು ಬೇಡಿಕೊಳ್ಳುತ್ತಾ ನಮ್ಮ ಗ್ರಾಮದ ಈ ಕ್ಷೇತ್ರದ ಭಕ್ತಾದಿ ಕುಟುಂಬದ ನಮ್ಮ ಶ್ರೀಮತಿ ಸುಜಾತಕ್ಕ ಚಿಕ್ಕಣ್ಣನವರು ತಿಳಿಸಿದಂತೆ ಈ ಗ್ರಾಮದಲ್ಲಿ ಕಲ್ಲು ಹಾಸನ್ನು ಹಾಸಲು ಯಾರೂ ಸಹ ಹಣ ಕೊಡದಿದ್ದ ಪಕ್ಷದಲ್ಲಿ ಅಮ್ಮನವರ ಆದೇಶ ಮತ್ತು ಇಚ್ಛೆಯಂತೆ ನಡೆಯಲಿದೆ ಎಂದು ಆವತ್ತು ಅಮ್ಮನವರಿಗೆ ಸಮರ್ಪಿಸುತ್ತಾ ಈ ದಿನ ಹುಣ್ಣಿಮೆಯ ದಿನವಾದ್ದರಿಂದ ಬೆಳಗ್ಗೆ ಎದ್ದು ಪ್ರಕೃತಿ ಮಾತೆಯ ಸೊಬಗಿನಲ್ಲಿ ಪ್ರಾರ್ಥನೆಯ ಕಾಲದಲ್ಲಿ ಚಂದ್ರದೇವರ ದರ್ಶನವಾಯಿತು. ಈಗ 21ನೇ ಸುತ್ತಿನ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳೆಲ್ಲರಿಗೂ ಸಕಲವೂ ಅಮ್ಮನವರು ಕರುಣಿಸಲಿ ಎಂದು ಸ್ಮರಿಸುತ್ತಾ ಅಮ್ಮನವರ ಆಶೀರ್ವಾದಗಳೊಂದಿಗೆ ಸೂರ್ಯದೇವರ ದರ್ಶನವನ್ನು ಸಹ ಮಾಡುತ್ತಾ ವಾಡಿಕೆಯಂತೆ 22ನೇ ಸುತ್ತಿನ ಪಾದಯಾತ್ರೆಯ 21 ಬಾರಿ ಘಂಟಾನಾದ ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ ಶ್ರೀ ಪಿರಿಯಾಪಟ್ಟಣದ ನಮ್ಮ ತಾಯಿ ಶ್ರೀ ಚಾಮುಂಡೇಶ್ವರಿ ಮಹಾಮಾತೆ. ಕ್ಷೇತ್ರಕ್ಕೆ ಬರುವ ಸಕಲ ಭಕ್ತಾದಿಗಳಿಗೂ ಹಾಗೂ ಈ ಕ್ಷೇತ್ರದ ಅಮ್ಮನವರನ್ನು ಸ್ಮರಿಸುವ
ಪ್ರತಿ ಭಕ್ತಾದಿಗಳಿಗೂ ಸಕಲವನ್ನು ಕರುಣಿಸಿ ಅವರ ಇಷ್ಟಾರ್ಥಗಳನ್ನು ನೆರವೇರಿಸು ಎಂದು ಈ 22ನೇ ಸುತ್ತಿನ ಪಾದಯಾತ್ರೆಯ ಸಮಯದಲ್ಲಿ ಶ್ರೀ ಪೀಪಳಿ ಕ್ಷೇತ್ರದ ಪ್ರಧಾನ ದೇವತೆ ಮತ್ತು ಅಗ್ರಗಣ್ಯ ದೇವತೆಯಾದ ಮೂಲ ದೇವತೆಯಾದ ಶ್ರೀ ಪ್ರಿಯಪಟ್ಟಣದಮ್ಮ ತಾಯಿಯನ್ನು ನೆನೆಯುತ್ತಾ ಈ ಕ್ಷೇತ್ರದ ಗೌರವಾರ್ಥಕವಾಗಿ ಶ್ರೀ ಪ್ರಿಯಪಟ್ಟಣದಮ್ಮ ತಾಯಿಯ ಸಹೋದರಿಯಾದ ಶ್ರೀ ಚಾಮುಂಡೇಶ್ವರಿ ಮಹಾಮಾತೆಯನ್ನು ನೆನೆಯುತ್ತಾ ಈ ಕ್ಷೇತ್ರ ರಕ್ಷಣೆಯನ್ನು ಸದಾಕಾಲ ಮಾಡುತ್ತಾ ಕ್ಷೇತ್ರದ ಭಕ್ತಾದಿಗಳಿಗೆ ಆಗಾಗ ದರ್ಶನ ನೀಡುತ್ತಿರುವ ನಾಗದೇವತೆಯ ಅಮ್ಮನವರನ್ನು ಸ್ಮರಿಸುತ್ತಾ ಎಲ್ಲರಿಗೂ ಸಕಲವನ್ನು ಅಮ್ಮನವರು ಕರುಣಿಸಲಿ ಎಂದು ಬೇಡಿಕೊಳ್ಳುತ್ತಾ ಈ ಹುಣ್ಣಿಮೆ ದಿನದಂದು ಪಾದಯಾತ್ರೆಯನ್ನು ಕೈಗೊಳ್ಳಲು ಅಮ್ಮನವರು ಆಶೀರ್ವಾದ ನೀಡಿದ್ದರಿಂದ ಅಮ್ಮನವರನ್ನು ಸದಾಕಾಲ ಸ್ಮರಿಸುತ್ತಾ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗೋಣವೆಂದು ಅಮ್ಮನವರಲ್ಲಿ ಈ ಸೇವೆಯನ್ನು ಮುಂದುವರಿಸುವ ಶಕ್ತಿಯನ್ನು ಕೊಡುತ್ತಾಯಿ ಎಂದು ಬೇಡಿಕೊಳ್ಳುತ್ತಾ ಸರ್ವರಿಗೂ ಒಳ್ಳೆಯದಾಗಲಿ ಎಂದು ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.